ಎಲ್ರಿಗೂ ನಮಸ್ಕಾರ. ಈ NEP ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾರ್ಚ್ ಏಪ್ರಿಲ್ 2024 ತಿಂಗಳಲ್ಲಿ ಜರುಗಲಿರುವ ಸ್ನಾತಕ ಪದವಿಯ 1, 3, 5ನೇ ಸೆಮಿಸ್ಟರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಮತ್ತು ಅರ್ಜಿ ಸಲ್ಲಿಸಿ ಫೀಸನ್ನು ಕಟ್ಟುವ ಒಂದು ಮೆಥಡನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ NEP ಎಕ್ಸಾಮಲ್ಲಿ ಸಂಬಂಧಪಟ್ಟಂತೆ ನೀವು ಒಂದು ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಈ ಆಲ್ರೆಡಿ ನೀವು UECMS ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅಡ್ಮಿಷನ್ ಆಗಿರೋ ಮೆಥಡಲ್ಲೇ ಇಲ್ಲಿ ಎಕ್ಸಾಮ್ ಫೀಸನ್ನು ನೀವು ಕಟ್ಟಬೇಕಾಗ್ತದೆ. ಈಗ ನಾವು ಯಾವ ಥರ ಫೀಸನ್ನು ಕಟ್ಟೋದು, ಯಾವ ಥರ ಕೋರ್ಸನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತು ಯಾವ ಥರ ನಿಮ್ಮ ಸಬ್ಜೆಕ್ಟು ಮತ್ತು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿರ್ಬೋದು, ಕನ್ನಡ ಇಂಗ್ಲೀಷ್ ಸಬ್ಜೆಕ್ಟನ್ನು ಯಾವ ಥರ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಯೂನಿವರ್ಸಿಟಿ ಇದ್ರ ಪ್ರಕಾರ ಅಧಿಸೂಚನೆ ಪ್ರಕಾರ 27 ಕೊನೆಯ ದಿನವಾಗಿರುತ್ತದೆ. 27ರ ಒಳಗಾಗಿಯೇ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಎಕ್ಸಾಮ್ ಫೀಸನ್ನು ಕಟ್ಟಿ ಆ ಪ್ರತಿಯನ್ನು ಕಚೇರಿಗೆ ಸಲ್ಲಿಸಬೇಕಾಗ್ತದೆ. ಈಗ ಯಾವ ವೆಬ್ಸೈಟಿಗೆ ಹೋಗೋದು, ಯಾವ ಥರ ಕೋರ್ಸನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲು ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಒಂದು ಬ್ರೌಸರ್, ಗೂಗಲ್ ಕ್ರೋಮ್ ಆಗಿರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಅಲ್ಲಿ UUCMS ಕರ್ನಾಟಕ ಯೂನಿಫೈಡ್, ನೀವು ಆಲ್ರೆಡಿ ಇದು ಗೊತ್ತಿದೆ. ನೀವು ಅಡ್ಮಿಷನ್ ಆಗೋ ಟೈಮಲ್ಲೂ ಕೂಡ ಈ ಒಂದು ವೆಬ್ಸೈಟಿಗೆ ಅಲ್ಲಿ ಭೇಟಿ ಕೊಟ್ಟು ನೀವು ಅಲ್ಲಿ ಲಾಗಿನ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಂಡು ನಮಗೆ ಪ್ರತಿಯೊಂದು ಕಾಲೇಜ್ಗೂ ಮತ್ತು ರಿಕ್ವೆಸ್ಟ್ ಕಳಿಸಿ ಅಲ್ಲಿಂದ ವೆರಿಫಿಕೇಷನ್ ಮಾಡ್ಕೊಂಡು ಅಡ್ಮಿಷನ್ ಆಗಿರ್ತಾರೆ. ಮತ್ತು ಫೀಸ್ ಕಟ್ಟೋ ಸಂದರ್ಭದಲ್ಲೂ ಕೂಡ ಇದೇ ಒಂದು ವೆಬ್ಸೈಟನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಆಲ್ರೆಡಿ UUCMS ಕರ್ನಾಟಕ ವೆಬ್ಸೈಟನ್ನು URL ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ. ಬ್ರೌಸರ್ ಓಪನ್ ಮಾಡ್ಕೊಂಡು UUCMS ಅಂತ ಟೈಪ್ ಮಾಡಿದರೆ ಈ ಥರ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಒಂದು ಪಾತ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟು. ಸ್ಟೇಟ್ ಅಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ PG ಸೆಂಟರ್ ಇದೆ. ಅಲ್ಲಿ ಸ್ಟೂಡೆಂಟು ರೆಗ್ಯುಲರ್ ಸ್ಟೂಡೆಂಟ್ ಇರಬೇಕು. ಅಲ್ಲಿ ನಿಮ್ಮ UG ನಂಬರನ್ನು ಟೈಪ್ ಮಾಡಬೇಕು. UG ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ, ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಅದೇ ಥರ ನೋಡಿ, U16GB23A296 ಫಾರ್ ಎಕ್ಸಾಂಪಲ್, ಓಕೆನಾ. ಇದು ಆರ್ಟ್ಸ್. ಅದೇ ಥರ ಸೈನ್ಸ್ನವರು S, ಅದೇ ಥರ C. ನಿಮ್ಮ ಕಾಲೇಜ್ನಲ್ಲಿ ಒದಗಿಸಿರುವ UUCMS ನಂಬರನ್ನು ಇಲ್ಲಿ ಯೂಸರ್ ನೇಮಲ್ಲಿ ಟೈಪ್ ಮಾಡಬೇಕು. ತದನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಒಂದು ಕ್ಯಾಂಡಿಡೇಟಿಂದ ಡೇಟ್ ಆಫ್ ಬರ್ತನ್ನು ನಾನು ಇದರಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಇದೇ ನಿಮ್ಮ ಪಾಸ್ವರ್ಡ್. ಓಕೆ, ನೀವು ಆನ್ಲೈನ್ ಅಡ್ಮಿಷನ್ ಆಗೋ ಟೈಮಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಚೇಂಜ್ ಇತ್ತು. ಇದು ಅಡ್ಮಿಷನ್ ಆದಮೇಲೆ ನಿಮಗೆ ಯೂನಿವರ್ಸಿಟಿಯವರು ಈ ಥರ UUCMS ರಿಜಿಸ್ಟರ್ ನಂಬರ್ ಫಾರ್ಮೇಷನ್ ಆದಮೇಲೆ ನಿಮಗೆ ಇದೇ ಸ್ಟೂಡೆಂಟ್ ಲಾಗಿನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮ ಪಾಸ್ವರ್ಡು ಡೇಟ್ ಆಫ್ ಬರ್ತ್ ಆಗಿರುತ್ತದೆ. ಡೇಟ್ ಆಫ್ ಬರ್ತ್ ಹೆಂಗಪ್ಪ ಅಂದರೆ, ನೀವು 8/9/2023 ಅಂದರೆ 08/09 ಈ ಥರ 0 ಸೇರಿಸಿ ನೀವು ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಬರೀ ಸಿಂಗಲ್ ಡಿಜಿಟ್ ಹಾಕಿದರೆ ಗೊತ್ತಾಗಲ್ಲ. ಈ ಥರ ಇರಬೇಕು ಯಾವಾಗಲೂ ಫಾರ್ಮೆಟ್. 16/7/2004 ಎಕ್ಸಾಂಪಲ್ ಫುಲ್ 2 ಸಂಖ್ಯೆದು ಇರಬೇಕು. ಹಂಗಿದ್ರೆ ಮಾತ್ರ ಲಾಗಿನ್ ಆಗುತ್ತೆ. ಇಲ್ಲಿ ಕ್ಯಾಪ್ಚಾ ಅಂತ ಇರುತ್ತೆ, ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಆವಾಗ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಇಲ್ಲಿ ನೋಡಿ, ವೆಲ್ಕಮ್ ಟು UUCMS ಅಂತ ಬರುತ್ತೆ. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಈ ಥರ ಕರೆಕ್ಟಾಗಿ ಲಾಗಿನ್ ಆಗಬೇಕು. ಲಾಗಿನ್ ಆದರೆ ಈ ಥರ ನಿಮಗೆ ನಿಮ್ಮ ಹೆಸರು ಮತ್ತು ಈ ಥರ ಡ್ಯಾಶ್ಬೋರ್ಡ್ ಬರುತ್ತೆ. ವೆಲ್ಕಮ್ ಟು UUCMS ಅಂತ ಬರುತ್ತೆ. ಇಲ್ಲಿ ಬಂದ ನಂತರ ಇಲ್ಲಿ ಬಲತುದಿಯಲ್ಲಿ 3 ಗೆರೆ ಕಾಣುತ್ತೆ ನೋಡಿ, ಆ ಗೆರೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಇರುತ್ತೆ. ಓಕೆನಾ. ಈಗ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೀವು ಎಲ್ಲಿ ಹೋಗಬೇಕು ಅಂದರೆ ಅಕಾಡೆಮಿಕ್ಸ್ಗೆ ಹೋಗಬೇಕು. ಅಕಾಡೆಮಿಕ್ಸ್ಗೆ ಹೋಗಿ ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಬೇಕು. ಓಕೆ, ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಬೇಕು. ಆವಾಗ ನಿಮ್ಮ ಸ್ಟೂಡೆಂಟ್ಸ್ ಕೋಡ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ನಂಬರು, ಹೆಸರು, ನಿಮ್ಮ ಡಿಸಿಪ್ಲಿನ್ ಅದನ್ನು ಚೆಕ್ ಮಾಡ್ಕೋಬೇಕು ನೀಟಾಗಿ, ಡಿಸಿಪ್ಲಿನ್ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಫಸ್ಟ್ ಸೆಮಿಸ್ಟರ್ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೀವು ಸ್ಕೀಮ್ ಅಂತ ಬರುತ್ತೆ, VSQ NEP 2020 ಅಂತ ಸ್ಕೀಮನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಭಾಳ ಇಂಪಾರ್ಟೆಂಟು, ಮೊದಲು ಸೇವ್ ಮಾಡಬೇಕು. ಎಸ್ ಅಂತ ಕೇಳುತ್ತೆ, ಆವಾಗ ಎಸ್ ಅಂತ ಕೊಡಬೇಕು. ಓಕೆನಾ. ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದು ಸೇವ್ ಮಾಡಿದ ಕೂಡ ನಿಮಗೆ ಆಲ್ರೆಡಿ 23-24 ಫಸ್ಟ್ ಸೆಮಿಸ್ಟರ್ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಬಂದುಬಿಡುತ್ತೆ. ಆವಾಗ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ
ಓಕೆ, ಇದೇ ಕೋರ್ಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಕರಿತೀವಿ ನಾವು. ಮೊದಲು ನಿಮ್ಮ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡ ನಂತರ ನಿಮಗೆ ಫೀಸ್ ಕಟ್ಟಲಿಕ್ಕೆ ನಾವು ಪರ್ಮಿಷನನ್ನು ಕೊಡ್ತೀವಿ. ಈಗ ನಿಮ್ಮ ನಂಬರೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು, ಕಾಂಬಿನೇಷನ್ ಚೆಕ್ ಮಾಡ್ಕೋಬೇಕು. ಇಲ್ಲಿ ಕ್ರೆಡಿಟ್ಸ್ ಅಂತ ಇದೆ, ಕ್ರೆಡಿಟ್ಸನ್ನು ಕೂಡ ಚೆಕ್ ಮಾಡ್ಕೋಬೇಕು. ಇಲ್ಲಿ ಮೇಲೆ ಇರ್ತಕ್ಕಂಥ ಕ್ರೆಡಿಟ್ಸ್ ಎಷ್ಟಿದೆಯೋ ಇಲ್ಲಿ ಕೆಳಗೆ ಇದೆಯಲ್ಲ, ಇಲ್ಲಿ ನೋಡಿ, ಈ ಕ್ರೆಡಿಟ್ಸು ಮ್ಯಾಚ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ 17 ಇದೆ, ಇಲ್ಲಿ 26 ಇದೆ. ಓಕೆ, 26 ಆಗಬೇಕಪ್ಪ ಅಂದರೆ ಇಲ್ಲಿ ನೀವು 3 ಸಬ್ಜೆಕ್ಟನ್ನು ಕ್ಲಿಕ್ ಮಾಡಬೇಕು. ಒಂದು ಪತ್ರಿಕೆಗಳು, ಕಾಮನ್ ಆಗಿ ಲ್ಯಾಂಗ್ವೇಜಸ್ ಅಂತ ಕರಿತೀವಿ, ಕನ್ನಡ ಇಂಗ್ಲೀಷ್. ಓಕೆ, ಕನ್ನಡ ಇಂಗ್ಲೀಷ್ ತೊಗೊಂಡಿದ್ದರೆ ಕನ್ನಡ ಇಂಗ್ಲೀಷನ್ನು ಕ್ಲಿಕ್ ಮಾಡ್ಕೋಬೇಕು. ನಿಮ್ಮ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್, ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಓಪನ್ ಎಲೆಕ್ಟಿವ್ ತೊಗೊಂಡಿದ್ರೋ ಅದೇ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಬದಲಿ ಓಪನ್ ಎಲೆಕ್ಟಿವನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರಪ್ಪ ಅಂದರೆ ಅದೇ ಸಬ್ಜೆಕ್ಟಲ್ಲಿ ಎಕ್ಸಾಮ್ ಬರೀಬೇಕಾಗುತ್ತೆ. ಆದ್ದರಿಂದ ಹುಷಾರಾಗಿ ನೋಡಿ ಕ್ಲೀನಾಗಿ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ಹಿಸ್ಟ್ರಿ ಕಾಂಬಿನೇಷನವರು ಎಕ್ಸಾಂಪಲ್ ನಮಗೆ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿಂದ ಸಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟನ್ನು ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಮೊದಲು ಕನ್ನಡ ಇಂಗ್ಲೀಷನ್ನು ಕ್ಲಿಕ್ ಮಾಡ್ಕೋಬೇಕು. ಲ್ಯಾಂಗ್ವೇಜಸ್ ಇಲ್ಲಿದೆ ನೋಡಿ, ಕನ್ನಡ ಇಂಗ್ಲೀಷ್ ನಿಮ್ಮ ಭಾಷಾ ಪತ್ರಿಕೆಗಳನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಇವರು ಆ ಕಾಂಬಿನೇಷನ್ಗೆ ಯಾವ ಓಪನ್ ಎಲೆಕ್ಟಿವ್ ಕೊಟ್ಟಿದ್ದಾರೆ ನೋಡ್ಕೊಂಡು ನೀವು ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಂಡು, ಓಕೆನಾ, ಅಲ್ಲಿ ನೀವು ಅದೇ ಸಬ್ಜೆಕ್ಟನ್ನು ಕ್ಲಿಕ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಒಂದು ಸಲ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಓಪನ್ ಎಲೆಕ್ಟಿವ್. ಆದ್ದರಿಂದ ಓಪನ್ ಎಲೆಕ್ಟಿವ್ ಆಯ್ಕೆ ಮಾಡ್ಕೊಳ್ಳೋಕ್ಕಾದ್ರೂ ಕೂಡ ತುಂಬ ಹುಷಾರಾಗಿ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಸಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್. ಇದೇ ಥರ ಬೇಸಿಕ್ ಅಕೌಂಟ್ಸ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಇದು ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್. ಅದೇ ಥರ ಡಿಪಾರ್ಟ್ಮೆಂಟ್ ಸೋಷಿಯಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಕನ್ನಡ, ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸು, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಎಕನಾಮಿಕ್ಸು, ಓಕೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಎಲ್ಲ ಡಿಪಾರ್ಟ್ಮೆಂಟಿಂದ ಓಪನ್ ಎಲೆಕ್ಟಿವ್ ಇರುತ್ತೆ. ಇಲ್ಲಿ ನಮಗೆ ಆರ್ಟ್ಸ್ನವರು 2 ಡಿಪಾರ್ಟ್ಮೆಂಟಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಒಂದು BSc, ಇನ್ನೊಂದು BCom. ಅವೆರಡೇ ಡಿಪಾರ್ಟ್ಮೆಂಟಲ್ಲಿ ಓಪನ್ ಎಲೆಕ್ಟಿವ್ ತೊಗೋಬೇಕಾದ್ರಿಂದ ಇಲ್ಲಿ ನೋಡಿ ಈ ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟನ್ನು ಆಯ್ಕೆ ಮಾಡಬೇಕು. ಒಟ್ಟು 3 ಸಬ್ಜೆಕ್ಟ್, ಕನ್ನಡ, ಇಂಗ್ಲೀಷ್, ಸಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟನ್ನು ಈ ಥರ ಸಬ್ಜೆಕ್ಟ್ ನಿಮಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಗಳು ಯಾವುದು ಓಪನ್ ಎಲೆಕ್ಟಿವ್ ಅದನ್ನು ಆಯ್ಕೆ ಮಾಡ್ಕೊಂಡು ನೀವು ಇವೆಲ್ಲ ಆಲ್ರೆಡಿ ಬಂದಿರ್ತವೆ ನನ್ನ ಸ್ಟಡೀಸ್ ಇವೆಲ್ಲ. ಓಕೆ, ನೀವು ಆಯ್ಕೆ ಮಾಡ್ಕೊಂಡು ಇಲ್ಲಿ ನೋಡಿ, ನಾವು ಹೇಳಿದಲ್ಲಿ ನಿಮಗೆ ಮ್ಯಾಚ್ ಆಗಬೇಕು. ಇಲ್ಲಿ 17 ಇತ್ತು, ಈಗ 26 ಆಗಿದೆ. ಇಲ್ಲಿ ಮೇಲ್ಗಡೆ ಏನಾಗಿದೆ, 26 ಇದೆ. ಅಂದರೆ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಕೋರ್ಸ್ ಕ್ರೆಡಿಟ್ಸ್ ಕರೆಕ್ಟ್ ಇದೆ ಅಂತ ಅರ್ಥ. ಆವಾಗ ನೀವೆಲ್ಲ ಇನ್ನೊಂದು ಸಲ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ನೀವು ಕರೆಕ್ಟಾಗಿ ಕ್ಲಿಕ್ ಮಾಡಿದಿಲ್ಲ ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಂಡು ಈಗ ನೀವು ಸಬ್ಮಿಟ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಆರ್ ಶೋರ್ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಮಾಡಿದರೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇವಾಗ ನೀವು ತದನಂತರ ನಾವು ಕಾಲೇಜಿಂದ ಅಪ್ರೂವ್ ಮಾಡಿದ ಮೇಲೆ ನಿಮಗೆ ಫೀಸ್ ಪೇಮೆಂಟ್ ಆಪ್ಷನ್ ಬರುತ್ತೆ ಇಲ್ಲಿ. ಓಕೆ, ಕೋರ್ಸ್ ರಿಜಿಸ್ಟ್ರೇಷನ್ ಮತ್ತು ಆದಮೇಲೆ ಕೋರ್ಸ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆದಮೇಲೆ ನಿಮಗೆ ಇಲ್ಲಿ ತದನಂತರ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅನ್ನೋ ಡೌಟ್ ಬರುತ್ತೆ. ಆವಾಗ ಏನು ಮಾಡಬೇಕಪ್ಪ ಅಂದರೆ ಕೋರ್ಸ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆದಮೇಲೆ ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಹೋಗಬೇಕು. ಎಕ್ಸಾಮಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ನೋಡಿ, ಎಕ್ಸಾಮ್ ಅಪ್ಲಿಕೇಶನ್ಸನ್ನು ಕ್ಲಿಕ್ ಮಾಡಿದ ನಂತರ ನೋಡಿ ಈ ಥರ ನಿಮಗೆ 23-24 ಮಾರ್ಚ್ ಏಪ್ರಿಲ್ 2024 ರೆಗ್ಯುಲರ್ ಎಕ್ಸಾಮ್, ಬ್ಯಾಚುಲರ್ ಆಫ್ ಆರ್ಟ್ಸ್, ಈ ಥರ ನಿಮ್ಮ ನೋಟಿಫಿಕೇಷನ್, ವ್ಯೂ ಎಕ್ಸಾಮ್ ನೋಟಿಫಿಕೇಷನ್, ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಷನ್ ಅಂತ ಇರುತ್ತೆ. ನೀವು ನೆಕ್ಸ್ಟ್ ಎಲ್ಲಿ ಫೀಸ್ ಕಟ್ಟಬೇಕಪ್ಪ ಅಂದರೆ ಅಪ್ಲೈ ಫಾರ್ ಎಕ್ಸಾಮಲ್ಲಿ ಕ್ಲಿಕ್ ಮಾಡಬೇಕು. ಅಪ್ಲೈ ಫಾರ್ ಎಕ್ಸಾಮಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನೋಡಿ ನಿಮ್ಮ ಪರೀಕ್ಷಾ ಅರ್ಜಿ ಇಲ್ಲಿ ಫಾರ್ಮ್ ಆಗಿರುತ್ತೆ. ಓಕೆ, ಎಷ್ಟಿದೆ ಫೀಸನ್ನು ನೀವು ನೋಡ್ಕೋಬೋದು. ಕೋರ್ಸ್ ರಿಜಿಸ್ಟ್ರೇಷನ್ ಆದ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲೆಲ್ಲ ನೋಡ್ಕೋಬೋದು ಕರೆಕ್ಟಾಗಿ. ಓಕೆ, ಇಲ್ಲಿ ನೋಡಿ ಒಂದೇನಪ್ಪ ಅಂದರೆ ಇಲ್ಲಿ ಬ್ಯಾಕ್ ಅಂತ ಇದೆ. ಇಲ್ಲಿ ಪೇ ಫೀಸ್ ಅಂತ ಆಪ್ಷನ್ ಬರಬೇಕಂದ್ರೆ ನಾವು ಕಾಲೇಜಿಂದ ಅದು ಅಪ್ರೂವ್ ಆಗಬೇಕು. ಕರೆಕ್ಟ್ ಇದರಲ್ಲಿ ನೋಡಿ ನಾವು ಅಪ್ರೂವ್ ಮಾಡ್ತಾರೆ ಕಾಲೇಜ್ನವರು. ಆವಾಗ ಏನಾಗುತ್ತೆ, ಇಲ್ಲಿ ಪೇ ಫೀಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಆವಾಗ ನೀವೇನು ಮಾಡಬೇಕು, ಫೀಸನ್ನು ಆನ್ಲೈನ್ ಮೋಡಲ್ಲಿ ನೀವು ಕಟ್ಬೋದು. ಫೋನ್ಪೇ, ಗೂಗಲ್ ಪೇ, ಯಾವುದೇ ಒಂದು UPI ಯಾವುದೇ ಮೆಥಡಿಂದ ನೀವು ಆನ್ಲೈನ್ ಮೆಥಡಿಂದ ನೀವು ಫೀಸನ್ನು ಕಟ್ಟಿ ಆ ಪ್ರತಿಯನ್ನು ತಂದು ಕಾಲೇಜಿಗೆ ಕೊಡಬೇಕು. ಈಗ ಇದು ಇಷ್ಟು ಕಟ್ಟಿ ಎಕ್ಸಾಮ್ ಫೀಸನ್ನು ನೀವು ಇಷ್ಟು ಪ್ರೊಸೀಜರ್ಸ್ಗಳನ್ನ ಫಾಲೋ ಅಪ್ ಮಾಡಿದ್ರಪ್ಪ ಅಂದರೆ ನಿಮ್ಮ NEP ಎಕ್ಸಾಮ್ ಈ ಮಾರ್ಚ್ 23-24 ಶುಲ್ಕವನ್ನು ಪಾವತಿ ಮಾಡ್ದಂಗೆ. ಓಕೆನಾ, ಯಾವುದೇ ಕಾರಣಕ್ಕೂ ನೀವು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿರ್ಬೋದು ಭಾಷಾ ಪತ್ರಿಕೆಗಳನ್ನು ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡು ಸಬ್ಮಿಟ್ ಮಾಡೋದು ಒಂದು
ಜವಾಬ್ದಾರಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಮಿಸ್ಟೇಕನ್ನು ಮಾಡಬಾರ್ದು. ಏನಾದರೂ ಗೊತ್ತಾಗಲಿದ್ರೆ ಬಂದು ಕಾಲೇಜಲ್ಲಿ ಕೇಳಬೇಕು. ಈ ಒಂದು ಮೆಥಡ್ಗಳನ್ನು ನೀವು ಫಾಲೋ ಮಾಡಬೇಕು. ತದನಂತರ ಈಗ ಎಕ್ಸಾಮ್ ಅಪ್ಲಿಕೇಶನ್ಸ್ ಗೊತ್ತಾಯ್ತಲ್ಲ, ಎಕ್ಸಾಮ್ ಅಪ್ಲಿಕೇಶನ್ಸ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಅಪ್ರೂವ್ ಆದಮೇಲೆ ನೀವು ಒಂದೊಂದು ಸಲ ಹೇಳ್ಬಿಡ್ತೀನಿ ಕೇಳಿರಿ. ಎಕ್ಸಾಮ್ ಅಪ್ಲಿಕೇಶನ್ಸ್ಗೆ ಹೋಗಬೇಕು. ಅಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡಿ, ಇನ್ನೊಂದು ಸಲ ತೋರಿಸ್ತೀನಿ. ಅಪ್ಲೈ ಫಾರ್ ಎಕ್ಸಾಮನ್ನು ಕ್ಲಿಕ್ ಮಾಡಬೇಕು. ಅಪ್ಲೈ ಫಾರ್ ಎಕ್ಸಾಮನ್ನು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಎಷ್ಟು ಇಲ್ಲಿ ನೋಡಿ ಫೀಸ್ ಇರುತ್ತೆ, ಓಕೆನಾ, ನಿಮ್ಮ ಹೆಸರು ಎಲ್ಲ ಕ್ಲೀನಾಗೆಲ್ಲ ನೀವು ಚೆಕ್ ಮಾಡ್ಕೋಬೇಕು ಒಂದ್ಸಲ ಎಲ್ಲ. ಓಕೆ, ಆವಾಗ ಎಷ್ಟು ಫೀಸ್ ಬರುತ್ತೆ ನೋಡಿ, ಎಷ್ಟು ಫೀಸ್ ಬರುತ್ತೆ, ಎಷ್ಟು ಇದಿರುತ್ತೆ ಅಂತ ನೋಡಿಕೊಂಡು ನೀವು ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಎಲ್ರಿಗೂ ಕೂಡ ಧನ್ಯವಾದಗಳು.